ಸುಂಟರಗಾಳಿ ಕೃತಿಕಾರರ ಪರಿಚಯ. ಕವಿ ಕಯ್ಯಾರ ಕಿಞ್ಞಣ್ಣರೈ. ಜನನ 1915. ರಚನೆ ಸುಶೀಲ. ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ಇವರ ಪ್ರಸಿದ್ಧ ಕವನ. ಮರಣ 2015. ಪ್ರಶ್ನೆಗಳು. ಒಂದು ವಾಕ್ಯ. ಸುಂಟರಗಾಳಿಯನ್ನು ನೋಡಿದ ಕವಿ ಏನೆಂದು ಅಚ್ಚರಿ ವ್ಯಕ್ತಪಡಿಸಿದರು? ಸುಂಟರಗಾಳಿಯನ್ನು ನೋಡಿದ ಕವಿ ಏನಿದು ಧೂಳಿ, ಓಹೋ ಗಾಳಿ ಎಂದು ಅಚ್ಚರಿ ವ್ಯಕ್ತಪಡಿಸಿದರು. ಸುಂಟರಗಾಳಿಗೆ ಕರು ಯಾವ ರೀತಿ ಬೆಚ್ಚಿತೋ? ಸುಂಟರಗಾಳಿಗೆ ಕರು ಅಂಬಾ ಎನ್ನುತ್ತಾ ಬೆಚ್ಚಿತೋ. ಸುಂಟರಗಾಳಿಗೆ ದನಗಳು ಯಾವ ರೀತಿ ಓಡಿದವೋ? ಸುಂಟರಗಾಳಿಗೆ ದನಗಳು ಕಣ್ಣು ಮುಚ್ಚುತ್ತಾ ಬಾಲವನೆತ್ತಿ ಎತ್ತಲೋ ಸುತ್ತಿ ಓಡಿದವೋ. ಸುಂಟರಗಾಳಿಗೆ ಜನರು ಏಕೆ ಬೊಬ್ಬೆ ಇಟ್ಟರೋ? ಸುಂಟರಗಾಳಿಗೆ ಜನರು ಹೆಂಚು ಹೋಯಿತು ಹುಲ್ಲು ಹಾರಿತು ಎಂದು ಬೊಬ್ಬೆ ಇಟ್ಟರೋ. ಸುಂಟರಗಾಳಿಯ ಕೋಪ ಏಕೆ ಇರಬಹುದೆಂದು ಕವಿ ಭಾವಿಸುತ್ತಾರೆ? ಸುಂಟರಗಾಳಿಯ ಕೋಪ ಭೂಮಿಯ ತಾಪ ಹೆಚ್ಚಾಗಿದ್ದರಿಂದ ಇರಬಹುದೆಂದು ಕವಿ ಭಾವಿಸುತ್ತಾರೆ. 3-4 ವಾಕ್ಯ. ಸುಂಟರಗಾಳಿಯಿಂದ ಉಂಟಾದ ಪರಿಣಾಮಗಳೇನು? ಸುಂಟರಗಾಳಿಯಿಂದ ತೆಂಗಿನ ಮರಗಳು, ಕಂಗಿನ ಮರಗಳು, ಬಾಳೆ, ತಾಳೆ, ಮಾವು, ಹಲಸಿನ ಮರಗಳು ತೂಗಿ ಬಾಗಿದವು. ಕಣ್ಣು ಮುಚ್ಚುತ್ತಾ ಬಾಲವನೆತ್ತಿ ದನಗಳು ಓಡಿದವು. ಅಂಬಾ ಎನ್ನುತ್ತಾ ಕರುಗಳು ಬೆಚ್ಚಿದವು. ಹೆಂಚು ಹೋಯಿತು ಹುಲ್ಲು ಹಾರಿತು ಎಂದು ಜನರು ಬೊಬ್ಬೆ ಹೊಡೆದರು. ಸುಂಟರಗಾಳಿಯ ಬಗ್ಗೆ ಕವಿಯ ಮನದಲ್ಲಿ ಯಾವ ಯಾವ ಪ್ರಶ್ನೆಗಳು ಮೂಡಿದವು? ಏನಿದು ಧೂಳಿ, ಓಹೋ ಗಾಳಿ, ಸುಳೀತ ಬಂತೈ ಸುಂಟರಗಾಳಿ, ಏನಿದು ಕೋಪ, ಯಾರಲಿ ಶಾಪ, ಹೆಚ್ಚಿತೆ ಭೂಮಿಯ ತಾಪ, ತಡೆಯುವರುಂಟೆ, ಕಡಲು ಕಡಿಯುತ್ತಲಿ ಹುಟ್ಟಿತೋ, ಪಾತಾಳದ ಹೊಟ್ಟೆಯೊಳಗೆ ಅಡಗಿತ್ತೋ ಎಂಬ ಪ್ರಶ್ನೆಗಳು ಕವಿಯ ಮನದಲ್ಲಿ ಮೂಡಿದವು. ಸುಂಟರಗಾಳಿಗೆ ಯಾವ ಯಾವ ಮರಗಳು ತೂಗಿ ಬಾಗಿದವು? ಸುಂಟರಗಾಳಿಗೆ ತೆಂಗಿನ ಮರಗಳು, ಕಂಗಿನ ಮರಗಳು, ಬಾಳೆಯ ಮರಗಳು, ತಾಳೆಯ ಮರಗಳು, ಮಾವಿನ ಮರಗಳು, ಹಲಸಿನ ಮರಗಳು ತೂಗಿ ಬಾಗಿದವು. ಭಾಷಾಭ್ಯಾಸ. ಸ್ವಂತ ವಾಕ್ಯ. ತೂಗು. ಮಗುವನ್ನು ತಾಯಿ ತೊಟ್ಟಿಲಲ್ಲಿ ಹಾಕಿ ತೂಗುತ್ತಾಳೆ. ಬೆಂಬತ್ತು. ಕರುವು ತಾಯಿಯನ್ನು ಬೆಂಬತ್ತಿ ಹೋಗುತ್ತದೆ. ಶಾಪ. ಹೆಣ್ಣಿನ ಶಾಪ ಮನೆಗೆ ಒಳ್ಳೆಯದಲ್ಲ. ಪಾತಾಳ. ಪಾತಾಳ ಲೋಕದಲ್ಲಿ ರಾಕ್ಷಸರು ವಾಸಿಸುತ್ತಿರಬಹುದು. ಕಡಲು. ಕಡಲು ಅತ್ಯಂತ ದೊಡ್ಡದಾಗಿರುತ್ತದೆ. ಗಾಳಿ ಪದದಿಂದ ಅಂತ್ಯಗೊಳ್ಳುವ ಪದಗಳನ್ನು ಪಟ್ಟಿ ಮಾಡಿರಿ. ಸುಂಟರಗಾಳಿ, ಚಳಿಗಾಳಿ, ಬಿರುಗಾಳಿ, ತಂಗಾಳಿ. ಇಲ್ಲಿರುವ ಪದಗಳನ್ನು ಧ್ವನಿಪೂರ್ಣವಾಗಿ ಉಚ್ಚರಿಸಿರಿ. ಓಹೋ ಗಾಳಿ, ಏನಿದು ಧೂಳಿ, ಹೋಯಿತು ಹೆಂಚು, ಹಾರಿತು ಹುಲ್ಲು, ಏನಿದು ಕೋಪ. ಕೆಳಗೆ ನೀಡಿರುವ ಪದ್ಯಕ್ಕೆ ಲೇಖನ ಚಿಹ್ನೆ ಹಾಕಿ ಬರೆಯಿರಿ. ಏನಿದು ಧೂಳಿ, ಓಹೋ ಗಾಳಿ, ಸುಳೀತ ಬಂತೈ ಸುಂಟರಗಾಳಿ, ಕಣ್ಣು ಮುಚ್ಚುತ್ತಾ ಬಾಲವನೆತ್ತಿ ದನ ಓಡುತ್ತಿದೆ ಎತ್ತಲೋ ಸುತ್ತಿ, ಅಂಬಾ ಎನ್ನುತ್ತಾ ಕರು ಬೆಂಬತ್ತಿ, ಏನಿದು ಧೂಳಿ. ಚಟುವಟಿಕೆಗಳು. ಇಲ್ಲಿರುವ ಚಿತ್ರ ಗಮನಿಸಿ ನಿಮ್ಮ ಅನಿಸಿಕೆಗಳನ್ನು ಹೇಳಿರಿ. ಕಲ್ಪನಾ. ಅಬ್ಬಾ ಏನು ಸೆಕೆ, ಇವತ್ತು ಮಳೆ ಬಂದರೂ ಬರಬಹುದು. ಪೀಟರ್. ಆಕಾಶದ ತುಂಬ ಮಳೆ ಮೋಡ ನೋಡ್ರೋ, ಅಲ್ಲಿ ಅದೆಷ್ಟೋ ಕರಿಮೋಡ ಆಕಾಶ ತುಂಬಿದೆ. ಶಹೀನಾ. ಕರಿಮೋಡ ಇದ್ದಾಗ ಮಳೆ ಜೋರಾಗಿ ಬರುತ್ತದಂತೆ ಹೌದಾ? ಜಹೀರಾ. ಹೌದು, ಮೊನ್ನೆ ನಮ್ಮೂರಿನಲ್ಲಿ ಮಳೆ ಬಂದು ಕೆರೆ ಕಟ್ಟೆಗಳು ತುಂಬಿದವು. ಶಂಕರ. ಬೇಗ ಬೇಗ ಹೆಜ್ಜೆ ಹಾಕಿ ಮಳೆ ಬರುವ ಮುನ್ನ ಮನೆ ಸೇರ್ಕೊಳ್ಳೋಣ. ಲೂಸಿ. ಅಯ್ಯೋ ಮಳೆ ಶುರುವಾಯ್ತಲ್ಲ. ಶಂಕರ. ಆಗಲೇ ನಾನು ಹೇಳಿದೆ ನೋಡಿ, ಮಳೆ ಹೆಚ್ಚಾಯಿತು. ಶಹೀನಾ. ಈ ಮಳೆಯಲ್ಲಿ ಮನೆಗೆ ಹೋಗುವುದಾದರೂ ಹೇಗೆ? ಧನ್ಯವಾದಗಳು. ಇದೇ ರೀತಿ ಸಾಕಷ್ಟು ಪ್ರಶ್ನೋತ್ತರಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟ್ ಅನ್ನು ನೋಡಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.